ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 59ನೇ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ರೂಮ್ ಕಡೆಗೆ ಹೆಜ್ಜೆ ಹಾಕ್ತಿದ್ದ ಆರುಷಿ ಸಿಂಹನ ಕೆಂಗಣ್ಣು ತನ್ನ ಮೇಲೆ ಇರೋದನ್ನು ಗಮನಿಸಿ ತಾನು ಇಂದು ಮಧ್ಯಾಹ್ನ ಲೆಕ್ಕಪತ್ರಗಳ ಪುಸ್ತಕವನ್ನು ಪರಿಶೀಲನೆ ಮಾಡಿದ ವಿಷಯ ತಿಳಿದು ನನ್ನ ಮೇಲೆ ಕೋಪ ಮಾಡಿಕೊಂಡಿರಬಹುದು ಎಂದು ಅಂದಾಜಿಸಿದ್ಲು. ಆದರೆ ಯಾವುದೋ ಕೆಲಸದ ನಿಮಿತ್ತ ಸಿಟಿಗೆ ಹೋಗಿದ್ದ ವ್ಯಕ್ತಿಗೆ ತನ್ನ ಬೆನ್ನ ಹಿಂದೆ ತೋಟದ ಮನೆಯಲ್ಲಿ ಏನು ನಡೆದಿರಬಹುದು ಎಂಬ ವಿಷಯ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ ಅನ್ನೋ ಅನುಮಾನ ಕೂಡ ಆರುಷಿ ಮನಸ್ಸಲ್ಲಿ ಮೂಡಿತ್ತು. ಮೊದಲಿಗೆ ಕಾಳಯ್ಯನ ಮೇಲೆ ಅನುಮಾನ ಮೂಡಿದ್ರು ಅವರು ತನ್ನ ಮಾವನ ನಂಬಿಕಸ್ಥ ವ್ಯಕ್ತಿ. ಅವ್ರ ಮೇಲೆ ಹೀಗೆಲ್ಲ ತಾನು ಹಿಂದೆ ಮುಂದೆ ಯೋಚನೆ ಮಾಡದೆ ಆಪಾದನೆ ಮಾಡಿದ್ರೆ ತಪ್ಪಾಗತ್ತೆ ಅಂತ ಯೋಚಿಸ್ತಾ ರೂಮ್ ಒಳಗೆ ಬಂದವಳು ಇನ್ನೇನು ಅಪ್ಪ ಮಗನನ್ನು ಊಟಕ್ಕೆ ಕರೀಬೇಕು. ಅವರಿಬ್ಬರು ಮಂಚಕ್ಕೆ ಹೊರಗೆ ಕೂತು ಐಪ್ಯಾಡ್ನಲ್ಲಿ ಯಾವುದೋ ಸಿನಿಮಾ ನೋಡೋದ್ರಲ್ಲಿ ವ್ಯಸ್ತರಾಗಿದ್ದರು. ಆರುಷಿ ರೂಮ್ ಒಳಗೆ ಬಂದರೂ ಅವಳ ಕಡೆಗೆ ಗಮನವೇ ಇಲ್ಲ. ಯಾವುದೋ ಕಾರ್ಟೂನ್ ಸಿನಿಮಾ ನೋಡುತ್ತಾ ಅಪ್ಪ ಮಗ ಇಬ್ಬರು ಕಿಸಿ ಕಿಸಿ ಅಂತ ಬಾಯಿಗೆ ಕೈ ಅಡ್ಡಗಟ್ಟಿ ನಗ್ತಾ ಇದ್ರೆ ಸೊಂಟದ ಮೇಲೆ ಕೈ ಹೊತ್ತು ನಿಂತು ನಿಟ್ಟುಸಿರು ಬಿಟ್ಟ ಆರುಷಿ, ಚಂದ್ರ ನೀವು ಚಿಂಟುನ ಎಷ್ಟು ಸಾಧ್ಯವೋ ಅಷ್ಟು ಹಾಳು ಮಾಡ್ತಾ ಇದ್ದೀರ ಅಲ್ವಾ ಸಿಡ್ಕತ್ತಾ ಅವನ ಬಳಿಗೆ ಬಂದವಳು ಓಜಸ್ ಕೈಲಿದ್ದ ಐಪ್ಯಾಡ್ ಕಿತ್ತುಕೊಳ್ಳಲು ಹೋದರೆ ಅವನು ಆರುಷಿ ಕೈ ಹಿಡಿದು ತನ್ನ ಮೇಲೆ ನಿರಾಯಾಸವಾಗಿ ಹೇಳ್ಕೊಂಡ್ಬಿಟ್ಟ. ನಿನ್ನ ರೌಡಿಸಮ್ನ ನನ್ನ ಹತ್ರ ಇಟ್ಕೋಬೇಡ ಕ್ಯೂಟಿ ಹೇಳಿ ಅವಳನ್ನು ಬಳಸಿ ಮತ್ತಷ್ಟು ತನ್ನ ಎದೆಗಪ್ಪಿಕೊಂಡ್ರೆ ತನ್ನ ಅಮ್ಮನ ಅವಸ್ಥೆ ಕಂಡು ಚಿಂಟು ನಗುತ್ತಾ ಅಮ್ಮ ಪಪ್ಪ ಮೇಲೆ ಫಾಲಾದ್ಲು ಹೇಳುತ್ತಾ ತಾನು ಬಂದು ಓಜಸ್ ಮಡಿಲು ಸೇರಿದ. ಚಿಂಟು ನಡೆಗೆ ನಗುತ್ತಾ ಅವನನ್ನು ಮತ್ತೊಂದು ಕೈನಲ್ಲಿ ಬಳಸಿ ಹಿಡಿದು ನೆತ್ತಿಗೆ ಮುತ್ತಿಟ್ಟ ಓಜಸ್. ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡು ಹೇಳ್ತಾ ಮನಸ್ಸಾಗ್ತಾ ಇದೆ. ಆದ್ರೇನು ಮಾಡಲಿ, ನನ್ನ ಕರ್ಕಶ ಧ್ವನಿ ಕೇಳಿ ಮನೆಯವರೆಲ್ಲ ಭಯಬಿದ್ದು ಓಡಿ ಹೋದರೆ ಕಷ್ಟ ಹೇಳಿದ್ರೆ, ಆರುಷಿ ನಿಮ್ಮ ಮನೆಯವರೆಲ್ಲ ಓಡಿ ಹೋದರೂ ಆ ಸಿಂಹ ಮಾತ್ರ ಇಲ್ಲೇ ಜಾಂಡ ಊರಿರ್ತಾರೆ. ಮನದಲ್ಲೇ ನುಡಿದು ಅವನ ಬಾಹುಬಂಧನದಿಂದ ಹೊರಬರಲು ಕೊಸರಾಡ್ತಾ ಇದ್ರೆ ಚಿಂಟು ತನ್ನ ಅಪ್ಪನ ಬಳಸಿ ಪಪ್ಪ ಒಂದು ಸೇಫಿ ತೆಗಿರಿ ಹೇಳ್ದ. ಕರೆಕ್ಟ್ ಅಲ್ವಾ ಚಿಂಟು, ಇಂತಹ ಬ್ಯೂಟಿಫುಲ್ ದೃಶ್ಯ ಕ್ಯಾಮ್ರಾ ಕಣ್ಣಲ್ಲಿ ಸೆರೆಯಾಗಲಿಲ್ಲ ಅಂದರೆ ಹೇಗೆ ಎಂದು ಹೇಳ್ದವನು ಚಿಂಟುಗೆ ತನ್ನ ಶರ್ಟ್ ಪ್ಯಾಕೆಟ್ನಲ್ಲಿರುವ ಫೋನ್ನ ಹೊರ ತೆಗೆಯಲು ಹೇಳ್ದ. ಕ್ಯೂಟಿ, ನಾನು 2 ಕೈಗಳಲ್ಲಿ ನಿಮ್ಮಿಬ್ಬರನ್ನು ಬಳಸಿ ಹಿಡಿದಿದ್ದೀನಿ, ನಾನು ಹೇಗೆ ಸೆಲ್ಫಿ ತೆಗಿಲಿ? ನೀನೇ ಸ್ವಲ್ಪ ದಯಮಾಡಿ ನನ್ನ ಮೊಬೈಲ್ನಲ್ಲಿ ಫೋಟೋ ತೆಗಿ ಹೇಳಿದ್ರೆ ಚಿಂಟು ಸಹ ಅಮ್ಮನೆಡೆಗೆ ಮುದ್ದಾದ ನಗು ಬೀರಿ ಅಮ್ಮ ಪ್ಲೀಸ್ ಸೆಲ್ಫಿ ತೆಗಿ ಕೇಳ್ಕೊಂಡ. ಮಗನ ಮಾತಿಗೆ ಇಲ್ಲ ಅನ್ನೋಕ್ಕಾಗದೆ ಓಜಸ್ ಮೊಬೈಲ್ನ ಹಿಡಿದು ಮೂವರು ಫ್ರೇಮ್ನಲ್ಲಿ ಬರೋ ಹಾಗೆ ಮೊಬೈಲ್ ದೂರ ಹಿಡಿದು ಇನ್ನೇನು ಫೋಟೋ ಕ್ಲಿಕ್ಕಿಸಬೇಕು ಓಜಸ್ ಆರುಷಿ ಕೆನ್ನೆ ಮೇಲೆ ತುಟಿ ಊರಿಬಿಟ್ಟ. ಚಂದ್ರ ಆರುಷಿ ಗದರಿದಂತೆ ಧ್ವನಿ ಏರಿಸಿದ್ರೆ ಓಜಸ್ ಹೋ ಸಾರಿ ಬೈ ಮಿಸ್ಟೇಕ್ ನಿಂಗೆ ಕಿಸ್ ಮಾಡಿದೆ. ನಾನು ನನ್ನ ಚಿಂಟು ಮರಿಗೆ ಪಪ್ಪಿ ಕೊಡಬೇಕು ಅಂತ ಇದ್ದೆ. ಎಲ್ಲಿ ಮತ್ತೆ ಇನ್ನೊಂದು ಸಲ ಕ್ಲಿಕ್ ಮಾಡು ಹೇಳಿ ಚಿಂಟು ಕೆನ್ನೆಗೆ ಮುತ್ತಿಟ್ರೆ ಅವನು ತನ್ನ ಅಪ್ಪನ ಕೊರಳ ತಬ್ಬಿ ಅವನ ಕೆನ್ನೆಗೆ ಮುತ್ತು ಕೊಟ್ಟು ಅಮ್ಮ ಪಪ್ಪಗೆ ನೀನು ಪಪ್ಪಿ ಕೊಡು, ನಾ ಫೋಟೋ ತೆಗಿತೀನಿ, ಪಪ್ಪ ನಿಮ್ಮ ಕಾಮೆಲ್ಲ ಕೊಡಿ ಉತ್ಸಾಹದಿಂದ ಕೇಳಿದ್ರೆ ಅವರೆಲ್ಲರೂ ನಮಗಾಗಿ ಊಟಕ್ಕೆ ಕಾಯ್ತಾ ಇದ್ದಾರೆ, ಹಾಗೆ ದೊಡ್ಡವರನ್ನು ಕಾಯಿಸೋದು ತಪ್ಪಲ್ವಾ? ಬನ್ನಿ ಮೊದಲು ಊಟ ಮಾಡಿ ಬರೋಣ, ಆಮೇಲೆ ಅದೆಷ್ಟು ಬೇಕೋ ಅಷ್ಟು ಅಪ್ಪ ಮಗ ಕೂತು ಫೋಟೋಶೂಟ್ ಮಾಡಿಕೊಳ್ಳಿ ಗದರುವ ದನಿಯಲ್ಲಿ ಹೇಳಿ ಆರುಷಿ ಎದ್ದು ಹೋಗಲು ನೋಡಿದ್ರೆ ಅವಳ ನಡುಸುತ್ತಾ ಇರುವ ತನ್ನ ಕೈಯನ್ನು ಸಡಿಲಗೊಳಿಸುತ್ತಿಲ್ಲ ಓಜಸ್. ಅದೇ ಸಮಯಕ್ಕೆ ಇನ್ನೂ ತನ್ನ ಗೆಳತಿ ಊಟಕ್ಕೆ ಬಂದಿಲ್ವಲ್ಲ ಎಂದು ಅವಳನ್ನು ಕರೆಯೋಣ ಅಂತ ತ್ವಿಷಾ ನೇರ ಓಜಸ್ ರೂಮ್ಗೆ ನುಗ್ಗಿದವಳು ತನ್ನ ಗೆಳತಿ ಓಜಸ್ ಮಡಿಲೇರಿ ಪೂರ ಅವನ ಎದೆಗೆ ಒರಗಿದಂತೆ ಕುಳಿತಿರುವುದನ್ನು ಕಂಡು ಗಂಡ ಹೆಂಡತಿ ರೂಮ್ ಒಳಗೆ ನಾನು ಹೀಗೆ ಏಕಾಏಕಿ ನುಗ್ಗಿ ಬರಬಾರ್ದಿತ್ತು. ಮನದಲ್ಲೇ ಗೊಣಗಿ ಹಣೆ ನೀವಿಕೊಳ್ಳುತ್ತಾ ಮತ್ತೆ ಹಾಲ್ಗೆ ಬಂದು ಜಲಜ ಅವರ ಪಕ್ಕ ಕುಳಿತಳು. ಆರು ಎಲ್ಲಮ್ಮ, ಅವಳನ್ನು ಕರ್ಕೊಂಡು ಬರ್ತೀನಿ ಅಂತ ಹೋದೆ. ಕುಮಾರ್ ಅವರ ಮಾತಿಗೆ ಪೆಕರಾಗಿ ನಗುತ್ತಾ ಬರ್ತಾ ಇದ್ದಾಳೆ, ಅದು ಚಿಂಟು ಏನೋ ಬೇಕು ಅಂತ ಕೇಳ್ತಿದ್ದ, ಇನ್ನೇನು ಬರ್ತಾಳೆ ಹೇಳಿ ದೀರ್ಘ ಉಸಿರನ್ನು ಹೊರದಬ್ಬಿದ್ಲು. ತ್ವಿಷಾ ಮುಖದ ಮೇಲಿನ ಗಾಬರಿ ಕಂಡು ಮಹೇಂದ್ರ ವಿಷಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ತಮ್ಮನ ಮೇಲೆ ಮನದಲ್ಲೇ ಬೇಸರಪಟ್ಟು ಸಮಯ ನೋಡಿಕೊಂಡು ಓಜಸ್ಗೆ ಬುದ್ಧಿವಾದ ಹೇಳಬೇಕು. ಅಣ್ಣ ಮಾಡಿದ ತಪ್ಪನ್ನು ಇವನು ಮಾಡಿದ್ರೆ ಹತ್ತಿಗೆ ಹಾಗೆ ಆರುಷಿ ಸಹ ಈ ಮನೆಯಿಂದ ದೂರ ಉಳಿದ್ಬಿಡ್ತಾಳೆ. ಇಲ್ಲ, ಹತ್ತಿಗೆ ಹಾಗೆ ಆರುಷಿ ತೀರಾ ಸೂಕ್ಷ್ಮ ಮನಸ್ಥಿತಿಯವಳಲ್ಲ. ಮನುಷ್ಯನ ಗುಣವನ್ನು ಅವನ ಹಾವಭಾವದಲ್ಲೇ ಅರ್ಥ ಮಾಡಿಕೊಳ್ಳೋ ಜಾಣ್ಮೆ ಇದೆ.
ಆದರೆ ಓಜುಗೆ ತಾಳ್ಮೆ ಇಲ್ಲ. ಅತ್ತಿಗೆ ಇನ್ನೊಂದು ಮದುವೆ ಆಗ್ತಾ ಇದ್ದಾರೆ ಅನ್ನೋ ವಿಷಯ ಕೇಳಿನೇ ಅವರ ಮೇಲೆ ಹೌಹಾರಿ ಬಿಟ್ಟ. ಅಲ್ಲದೆ ಅತ್ತಿಗೆಯಂತಹ ಹೆಣ್ಣು ಮಕ್ಕಳಲ್ಲಿ ಬರೀ ಸ್ವಾರ್ಥ ತುಂಬಿದೆ, ಅವರು ಸಂಬಂಧಗಳಿಗೆ ಯಾವುದೇ ಬೆಲೆ ಕೊಡೋದಿಲ್ಲ ಅಂತ ಬೇಸರ ಪಟ್ಟಿದ್ದು ಅಲ್ಲದೆ ಈ ಮನೆಯಲ್ಲಿ ಅಣ್ಣನ ನೆನಪುಗಳು ಕಾಡುತ್ತೆ ಅಂತ ಇಲ್ಲಿಂದ ದೂರ ಹೋಗೋ ನಿರ್ಧಾರ ಮಾಡಿ ಬೆಂಗಳೂರಲ್ಲಿ ಬಿಸ್ನೆಸ್ ಶುರು ಮಾಡಿದವನು 2 ವರ್ಷ ಈ ಕಡೆ ತಲೆನೇ ಹಾಕಲಿಲ್ಲ. ಈಗಲೂ ಅಷ್ಟೇ, ತನ್ನ ಮದುವೆ ಸಮಾರಂಭ ದೇವಸ್ಥಾನದಲ್ಲಿ ನಡಿಬೇಕು ಅಂತ ದೊಡ್ಡಮ್ಮ ಆಸೆ ಪಟ್ಟಿದ್ದಕ್ಕೆ ಅಷ್ಟೇ ಅವನು ಬಂದಿರೋದು. ಹಾಗೆ ಆರುಷಿ ಆಸೆ ಪಟ್ಲು ಅಂತ ಇಲ್ಲಿ ಉಳ್ಕೊಂಡಿದ್ದಾನೆ. ಇಲ್ಲ ಅಂದರೆ ಒಂದು ದಿನ ಸಹ ಅವನು ಈ ಮನೆಯಲ್ಲಿ ಇರ್ತಾ ಇರಲಿಲ್ಲ. ಇದೇ ಅಲ್ವಾ ಸಿಂಹನಿಗೂ ಬೇಕಾಗಿರೋದು. ಆದರೆ ತಾನೊಂದು ಬಗೆದ್ರೆ ದೈವ ಒಂದು ಬಗೆಯಿತು ಅನ್ನೋ ಹಾಗೆ ಓಜಸ್ ಮದುವೆ ಬಗ್ಗೆ ಜಿಗುಪ್ಸೆ ಬೆಳೆಸ್ಕೊಂಡು ಈ ಮನೆಯಿಂದ ದೂರ ಉಳಿದದ್ದೇ ಒಳ್ಳೆಯದಾಯಿತು. ಅದಕ್ಕಲ್ವೇ ಆರುಷಿಗೆ ಅವನ ಹತ್ರ ಆಗಿದ್ದು. ಇಲ್ಲ ಅಂದಿದ್ರೆ ಸಿಂಹ ಇವನ ಬದುಕಲ್ಲಿ ಸಹ ಏನಾದರೂ ಆಟ ಆಡಿ ನಾನೀಗ ಮದುವೆ ಸಂಸಾರ ಮಕ್ಕಳು ಯಾವುದೂ ಇಲ್ಲದೆ ಉಳಿದ ಹಾಗೆ ಇವನನ್ನು ಒಂಟಿ ಮಾಡಿ ಬಿಡ್ತಾ ಇದ್ದ. ಹೇಳ್ಕೊಂಡು ಭಾರವಾದ ಉಸಿರು ಹೊರದಬ್ಬಿದವನು ಚಿಂಟುನ ಎತ್ಕೊಂಡು ರೂಮ್ ಹೊರಗೆ ಬಂದ ಓಜಸ್ನ ಕಂಡು, ಬಾರಪ್ಪ ಓಜು, ನಾವೆಲ್ಲ ನಿನಗಾಗಿ ಕಾಯ್ತಾ ಇದ್ವಿ. ಇವತ್ತು ಅಮ್ಮ ದೊಡ್ಡಮ್ಮನ ಜೊತೆಗೆ ಸೇರಿಕೊಂಡು ನಿಮ್ಮ ಮನೆಯವರೇ ಅಡುಗೆ ಮಾಡಿರೋದು. ನೀವು ರುಚಿ ನೋಡದ ಹೊರತು ನಾವ್ಯಾರು ತಿನ್ನೋ ಹಾಗಿಲ್ಲ ಅಂತ ಅಮ್ಮ ಆರ್ಡರ್ ಆಗಿದೆ. ಬೇಗ ಬಾರಪ್ಪ, ನನ್ನ ಹೊಟ್ಟೆ ತಾಳ ಆಗ್ತಾಯಿದೆ ಹೇಳಿದ್ರೆ ಬಂದೇ ತಡಿಯಪ್ಪ ಅಗ್ರಜ ಎಂದು ಹೇಳಿ ಊಟದ ಮನೆಗೆ ಬಂದವನು ಆಗಲೇ ಎಲೆ ಹಾಕಿ ಊಟಕ್ಕೆ ತಯಾರಿ ಮಾಡಿರೋದನ್ನು ಕಂಡು, ಇವತ್ತು ನಿನ್ನಮ್ಮ ಅಡುಗೆ ಮಾಡಿದ್ದಾರಂತೆ, ಬಾರೋ ಮಗನೆ, ನಾವು ಸರಿಯಾಗಿ ಬ್ಯಾಟಿಂಗ್ ಮಾಡೋಣ ಹೇಳಿ ಎಲೆ ಮುಂದೆ ಕೂತವನು, ಅತ್ತೆ ಮಾವ ತ್ವಿಷ ನೀವು ಕೂತ್ಕೊಳ್ಳಿ, ಸಂಕೋಚ ಬೇಡ ಹೇಳ್ದ. ಪಪ್ಪ, ನಾನು ಎಲೆ ಮೇಲೆ ತಿನ್ನಬೇಕು, ನಿಮ್ಮ ಪಕ್ಕ ಕೂಚುತ್ತೀನಿ. ಅಪ್ಪನ ಮಡಿಲಲ್ಲಿ ಕೂತಿದ್ದ ಮಗು ತಾನೇ ಊಟ ಮಾಡುವ ಹಂಬಲ ವ್ಯಕ್ತಪಡಿಸಿದಾಗ ಸರಿ ಅಂತ ಅವನನ್ನು ಪಕ್ಕದಲ್ಲಿ ಇದ್ದ ಬಾಳೆಯ ಎಲೆಯ ಮುಂದೆ ಕೂರಿಸಿದ್ರೆ ತನ್ನ ಅತ್ತೆಯ ಬಲವಂತಕ್ಕೆ ಮಣಿದು ತನ್ನ ಮಗನ ಮತ್ತೊಂದು ಪಕ್ಕ ಬಂದು ಕೂತ ಆರುಷಿ, ನೀನೇನು ತಿಂತೀಯಾ ಅದನ್ನು ಮಾತ್ರ ಕೇಳಿ ಹಾಕ್ಸ್ಕೊಳ್ಬೇಕು ಚಿಂಟು, ಎಲ್ಲ ಬೇಕು ಬೇಕು ಅಂತ ಕೇಳಿ ಹಾಕ್ಸ್ಕೊಂಡು ನಂತರ ತಿನ್ನದೆ ಎಲೆಯಲ್ಲಿ ಉಳಿಸಿ ವೇಸ್ಟ್ ಮಾಡಬಾರ್ದು ಹೇಳಿದ್ರೆ ತಲೆ ಹಾಡಿಸಿ ಹ್ಞೂ ಅಂದ. ಮೊದಲಿಗೆ ಪಾಯಸ ಬಡಿಸಿದ ಅಜ್ಜಿಯ ಮುಖ ನೋಡಿ ನಂಗಿದು ಇಷ್ಟ, ಇನ್ನೊಂದು ಸ್ವಲ್ಪ ಹಾಕಿ ಹೇಳಿದ್ರೆ ದುನ್ವತಿ ಅವರು ಮಗು ಮಾತಿಗೆ ನಕ್ಕು ಇನ್ನೊಂದು ಸ್ವಲ್ಪ ಪಾಯಸ ಬಡಿಸಿ ಸಾಕ ಕೇಳಿದ್ರೆ ತಲೆ ಆಡಿಸಿ ಹ್ಞೂ ಅಂದ. ಅಜ್ಜಿ, ನನಗೂ ಪಾಯಸ ಇಷ್ಟ. ಚಿಂಟು ಜೊತೆಗೆ ಪೈಪೋಟಿಗೆ ಬಿದ್ದಂತೆ ಇದೇ ಬೆಳ್ಳಿಯ ವರ್ತನೆ. ಆದರೆ ಇಬ್ಬರು ಇನ್ನೂ ಮಕ್ಕಳು ಅಂತ ಬೆಳ್ಳಿ ವರ್ತನೆ ಬಗ್ಗೆ ತಪ್ಪು ಭಾವಿಸೋಕೆ ಹೋಗದೆ ಅವಳ ಎಲೆಗೂ ಪಾಯಸವನ್ನು ಹೆಚ್ಚಾಗಿ ಬಡಿಸಿದ್ರು ದುನ್ವತಿ. ಹೀಗೆ ಇವನು ಬೇಡ ಅಂದ ಪಲ್ಯ ಗೊಜ್ಜುಗಳನ್ನು ಬೆಳ್ಳಿ ತನಗಿಷ್ಟವಿದ್ರೂ ಬೇಡ ಅಂತ ಹೇಳ್ತಾ ಬಂದ್ಲು. ಸಿಂಹ ಬಟ್ಟೆ ಬದಲಿಸಿ ಕೈಕಾಲು ತೊಳ್ಕೊಂಡು ಬಂದವನು ತನ್ನ ಮಗಳ ಪಕ್ಕ ಓಜಸ್ಗೆ ಎದುರಾಗಿ ಕುಳಿತವನು ತನ್ನ ಮಗಳ ಎಲೆಯಲ್ಲಿ ಅವಳು ಇಷ್ಟಪಡುವ ಪದಾರ್ಥಗಳು ಇಲ್ಲದನ್ನು ಕಂಡು, ನಾವೇನು ಗತಿ ಇಲ್ಲದ ಈ ಮನೆಯಲ್ಲಿ ಉಳ್ಕೊಂಡಿಲ್ಲ, ಇವರ ಬಳಿ ಭಿಕ್ಷೆ ಬೇಡ್ತಾ ತಿಂತಾ ಇಲ್ಲ, ಈ ಮನೆಗಾಗಿ ನಾನು ಹಗಲು ಇರುಳು ಅನ್ನದೇ ಬೆವರು ಸುರಿಸಿ ದುಡಿತಾ ಇರುವಾಗ ನನ್ನ ಮಗಳಿಗೆ ಒಂದು ತುತ್ತು ಅನ್ನವನ್ನು ಸರಿಯಾಗಿ ಹಾಕ್ತಾ ಇಲ್ವಲ್ಲ ನಿನ್ನ ಮನೆಯವರು. ಸತ್ಯ ತನ್ನ ಗಂಡನ ಎಲೆಗೆ ಅನ್ನ ಬಡಿಸಲು ಬಂದಾಗ ಹಲ್ಲು ಕಡಿದು ಮೆಲುದನಿಯಲ್ಲೇ ರೇಗಿದರೂ ಓಜಸ್ ಆರುಷಿ ಕಿವಿಗದು ಬಿದ್ದುಬಿಟ್ಟಿತ್ತು. ತಕ್ಷಣ ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಇನ್ನೇನು ಆರುಷಿ ಬಾಯಿ ತೆರೆದು ಸಿಂಹನನ್ನು ತಾಕೀತು ಮಾಡಬೇಕು. ಓಜಸ್, ಸತ್ಯ ನೀನೀಗ ಪ್ರೆಗ್ನೆಂಟ್ ಅಲ್ವಾ, ಮತ್ತ್ಯಾಕೆ ಹೀಗೆ ತಗ್ಗಿ ಬಗ್ಗಿ ಕೆಲಸ ಮಾಡ್ತಾ ಆಯಾಸ ಮಾಡ್ಕೋತಾ ಇದೆಯಾ? ಸಿಂಹ, ನಿನ್ನ ಮಗುವಿಗೆ ನೀನು ಹೆಂಡತಿ ಜನ್ಮ ಕೊಡ್ತಾ ಇದ್ದಾರೆ, ನೀನು ಅವರನ್ನು ಕೂರಿಸಿ ಉಪಚಾರ ಮಾಡಬೇಕು ತಾನೇ. ನಿನ್ನ ಮಗಳು ಹೇಗೆ ಗತಿಗೆಟ್ಟವಳಲ್ಲ, ಹಾಗೆ ನನ್ನ ತಂಗಿ ಸಹ ಗತಿ ಇಲ್ಲದ ಮನೆತನದ ಹುಡುಗಿ ಏನಲ್ಲ. ಬ್ರಿಟಿಷರ ಕಾಲದಿಂದ ವಂಶ ಪಾರಂಪರ್ಯವಾಗಿ ಶಾನ್ಭೋಗಿಗೆ ನಡೆಸ್ಕೊಂಡು ಬಂದ ವಂಶ ನಮ್ಮದು. ಸುತ್ತ 10 ಊರಲ್ಲಿ ನಮ್ಮ ಕುಟುಂಬಕ್ಕೆ ಸೇರಿದಷ್ಟು ಆಸ್ತಿ ಯಾರ ಬಳಿನೂ ಇಲ್ಲ ಅಂತ ಅನುಕೂಲಸ್ಥ ಮನೆತನದ ಹೆಣ್ಣುಮಗಳು ಇವಳು. ಇಂಥ ಹುಡುಗಿಯನ್ನು ಸುಕೋಮಲ ಹೂವಿನಂತೆ ಜೋಪಾನ ಮಾಡೋ ಬದಲು ಪಾಪ ಅವಳ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ ಕೇಳಿದ್ರೆ? ಓಜಸ್ ಮಾತಿಗೆ ಒಳಗೊಳಗೆ ಕೋಪದಲ್ಲಿ ಕುದ್ದು ಹೋಗ್ತಿದ್ರು ಅದನ್ನು ಕುಟುಂಬ ಸದಸ್ಯರ ಎದುರಿಗೆ ತೋರ್ಪಡಿಸಲು ಆಗದೆ ಹುಸಿ ನಗು ಬೀರಿ, ನಿನ್ನ ಮಾತು ನಿಜ ಓಜಸ್, ನನಗೂ ನಿನ್ನಂತೆ ಹೆಂಡತಿ ಮಕ್ಕಳು ಅಂತ ಆರಾಮಾಗಿ ಸಮಯ ಕಳೆಯೋ ಆಸೆ,
ಆದ್ರೇನು ಮಾಡಲಿ, ನಿನ್ನ ಈ ಶಾನ್ಭೋಗಿಕೆ ವಂಶಸ್ಥರು ಬಿಟ್ಟು ಹೋಗಿರುವ ಅಷ್ಟ ಐಶ್ವರ್ಯವನ್ನು ಕಾವಲು ಕಾಯೋ ಜವಾಬ್ದಾರಿ ನನ್ನ ಹೆಗಲಿಗೇರಿದೆಯಲ್ಲ. ಕುಂಕು ಮಾತಾಡಿದ್ರೆ ಆರುಷಿ ಸಣ್ಣ ನಗೆ ಸೂಸಿ, ನಿಮ್ಮ ಕಷ್ಟ ನನಗೆ ಅರ್ಥ ಆಗತ್ತೆ ಸಿಂಹ. ಒಂದು ಕೆಲಸ ಮಾಡಿ, ನಿಮ್ಮ ಹೆಂಡತಿ ಡೆಲಿವರಿ ಸುಸೂತ್ರವಾಗಿ ಆಗೋವರೆಗೂ ನೀವು ಅವರ ಶುಶ್ರೂಷೆ ಮಾಡುತ್ತಾ ಸತ್ಯಾಗೆ ಪತಿ ಹಾಗೆ ಬೆಳ್ಳಿಗೆ ಅಪ್ಪನಾಗಿ ನಿಮ್ಮ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ. ಹಬ್ಬಬ್ಬ ಅಂದರೆ ಇನ್ನೊಂದು 7ರಿಂದ 8 ತಿಂಗಳು ಅಷ್ಟೇ ತಾನೇ. ಅಲ್ಲಿವರೆಗೂ ಚಂದ್ರ ಅವರ ಈ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಅವ್ರ ಹೆಗಲ ಮೇಲೆ ಹೊರ್ತಾರೆ ಅಲ್ವಾ ಚಂದ್ರ? ಕೇಳಿದ್ರೆ ಎಲ್ಲರ ಎದುರಿಗೆ ಏನು ಹೇಳೋದು ತೋಚದೆ ಸರಿಯಾದ ಸಮಯದಲ್ಲಿ ಇಂತಹ ಮಾತನಾಡಿ ತನ್ನನ್ನು ಪೀಕ್ಲಾಟಕ್ಕೆ ಸಿಕ್ಕಿಸ್ಬಿಟ್ಲಲ್ಲ ಈ ಕ್ಯೂಟಿ ಅಂತ ಗೊಣಗುತ್ತಿರಲು ಇದೇ ಸರಿಯಾದ ಸಮಯ ಅಂತ ಮಹೇಂದ್ರ, ಹೌದು ಸಿಸ್ಟರ್, ಸಿಂಹ ಅವನ ವೈಯಕ್ತಿಕ ಬದುಕಲ್ಲಿ ಸ್ವಲ್ಪ ದಿನ ನೆಮ್ಮದಿಯಾಗಿ ಸಮಯ ಕಳೀಲಿ. ಹೇಗಿದ್ರೂ ಓಜು ಇನ್ನೂ ತನ್ನ ಸ್ವಂತ ಉದ್ಯಮ ಶುರು ಮಾಡಿಲ್ವಲ್ಲ, ಒಂದಷ್ಟು ತಿಂಗಳು ಊರಲ್ಲಿ ಇದ್ಕೊಂಡು ಇಲ್ಲಿ ವ್ಯವಹಾರ ಎಲ್ಲ ನೋಡ್ಕೊಳ್ಳಿ. ಸತ್ಯಕ್ಕೆ ಡೆಲಿವರಿ ಆದಮೇಲೆ ಬೇಕಾದರೆ ಅವನು ಬೆಂಗಳೂರಿಗೆ ವಾಪಸ್ ಹೋದ್ರಾಯ್ತು. ಹೇಳಿದ್ರೆ ಹಣೆ ನೀವು ಕೊಳ್ತಾ ಓಜಸ್, ಆಯ್ತಾಯ್ತು, ಮೊದಲು ಊಟ ಮಾಡಿ, ಆಮೇಲೆ ಜವಾಬ್ದಾರಿ ಯಾರು ಯಾವುದನ್ನು ಹೊರಬೇಕು ಅನ್ನೋದನ್ನು ಮಾತಾಡೋಣ. ಹೇಳಿದ್ರೆ ಆರುಷಿ ಮಾತಿನಲ್ಲೇ ತನ್ನನ್ನು ಕಟ್ಟಿ ಹಾಕಿದ ರೀತಿಯನ್ನು ಕಂಡು, ಅದೆಲ್ಲಿಂದ ಬಂದು ನಮ್ಮ ಕುಟುಂಬಕ್ಕೆ ಗಂಟು ಬಿದ್ದಲೋ ಇವಳು, ಇರಲಿ, ಅದೆಷ್ಟು ತಲೆಹರಟೆ ಮಾಡ್ತಾಳೋ ಮಾಡಲಿ, ಎಲ್ಲಿ ಯಾವಾಗ ಹೇಗೆ ಬಿಸಿ ಮುಟ್ಟಿಸಿ ಇವಳಿಗೆ ಬುದ್ಧಿ ಕಲಿಸ್ಬೇಕನ್ನೋದು ನನಗೆ ಗೊತ್ತಿದೆ. ಮನಸ್ಸಲ್ಲೇ ಹೇಳ್ಕೊಂಡ ಸಿಂಹನ ಗಂಟ್ಲಿಂದ ತುತ್ತು ಅನ್ನವು ಇಳಿಯುತ್ತಿರಲಿಲ್ಲ. ಊಟದ ನಂತರ ಮಕ್ಕಳು ಮನೆಯ ಹೊರಗಿನ ಅಂಗಳದಲ್ಲಿ ಆಟ ಆಡ್ತಾ ಇದ್ದರೆ ಹಿರಿಯವರೆಲ್ಲ ಪಡಸಾಲೆಯಲ್ಲಿ ತಾಂಬೂಲ ಸೇವಿಸುತ್ತಾ ಕುಳಿತಿದ್ದಾಗ, ಅಂತೂ ನಮ್ಮ ಓಜು ಮನೆ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳೋ ಮನಸ್ಸು ಮಾಡಿದ್ನಲ್ಲ, ಇದರಿಂದ ಅಳಿಯಂದ್ರಿಗೂ ಸ್ವಲ್ಪ ಸಹಾಯ ಆಗತ್ತೆ ಅಲ್ವಾ ಸಿಂಹ? ವಿಶ್ವನಾಥ್ ಅವರ ಪ್ರಶ್ನೆಗೆ ತಲೆ ಆಡಿಸಿ ಹೂ ಅಂದರೂ ಅವನ ಮನದ ತುಂಬ ಈ ಮನೆಯ ಮೇಲಿನ ತನ್ನ ಹಿಡಿತ ಕೈತಪ್ಪಿ ಹೋಗ್ತಿದೆಯಲ್ಲ ಅನ್ನೋ ಬೇಸರ ತುಂಬಿಕೊಂಡಿತ್ತು. ನೇರವಾಗಿ ಓಜಸ್ಗೆ ಇಲ್ಲಿನ ಕೆಲಸಗಳನ್ನೆಲ್ಲ ನಾನು ನೋಡ್ಕೊಳ್ವೆ, ನೀನು ಆರಾಮಾಗಿ ನಿನ್ನ ಹೆಂಡತಿ ಮಗನ ಜೊತೆ ಬೆಂಗಳೂರಿಗೆ ವಾಪಸ್ ಹೋಗು ಅಂತ ಹೇಳುವ ಸ್ಥಿತಿಯಲ್ಲೂ ಇಲ್ಲ ಸಿಂಹ. ಖುದ್ದು ತಾನೇ ಈ ಆಸ್ತಿಯ ಜವಾಬ್ದಾರಿ ಹೊತ್ತು ತನ್ನ ಕುಟುಂಬಕ್ಕೆ ಅಂತ ಸಮಯ ಕೊಡಲು ಆಗ್ತಿಲ್ವಲ್ಲ ಅಂತ ಕುಂಕು ಮಾತಾಡಿ ಓಜಸ್ ಬಗ್ಗೆ ಮನೆಯವರು ಬೇಸರ ಮಾಡಿಕೊಳ್ಳಿ ಅಂತ ಮಾಡಿದ ಪ್ಲ್ಯಾನ್ ಹೀಗೆ ಉಲ್ಟಾ ಹೊಡೆದ್ಬಿಡ್ತಲ್ಲ ಅನ್ನೋ ಬೇಸರದಲ್ಲಿ ಇದ್ದ. ಇದಕ್ಕೆಲ್ಲ ಕಾರಣ ಆರುಷಿ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿದ ಹೊರತು ನನಗೆ ಉಳುಗಾಲವಿಲ್ಲ ಅಂತ ಯೋಚಿಸ್ತಾ ಒಂದು ಮೂಲೆಯಲ್ಲಿ ಗೋಡೆಗೊರಗಿ ಕುಳಿತು ಬಿಟ್ಟಿದ್ದ. ಆರುಷಿ ಬಗ್ಗೆ ಅನುಮಾನ ಗಟ್ಟಿಯಾಗಿರುವ ಕಾರಣ ಆರುಷಿ ಆಗಲೇ ತೋಟದ ಗೋಡೌನ್ನಲ್ಲಿರುವ ಕೊಬ್ಬರಿಗಳನ್ನು ಓಜಸ್ ಜೊತೆಗೆ ಸೇರಿ ತಾನೇ ಮುಂದೆ ನಿಂತು ಕೊಬ್ಬರಿ ಮಂಡಿಗೆ ಹಾಕಿಸುವ ಪ್ಲ್ಯಾನ್ ಮಾಡಿದ್ಲು. ಆದರೆ ಓಜಸ್ಗೆ ಇದ್ಯಾವುದರ ಮೇಲೂ ಆಸಕ್ತಿ ಇಲ್ಲ. ಅವನಿಗೆ ಮೊದಲಿಂದಲೂ ತನ್ನ ಕಾಲ ಮೇಲೆ ತಾನು ನಿಂತು ಸ್ವಂತವಾಗಿ ದುಡಿದು ತನ್ನ ಬದುಕನ್ನು ತಾನು ಹೇಗೆ ಆಸೆಪಟ್ಟನೋ ಹಾಗೆ ರೂಪಿಸ್ಕೊಳ್ಬೇಕು ಎನ್ನುವ ಹಂಬಲ ಹೊಂದಿದ್ದ. ಆದರೆ ಮನೆಯವರ ಎದುರಿಗೆ ಆರುಷಿ ಆಡಿದ ಮಾತಿಗೆ ಕಟ್ಟುಬಿದ್ದು ಊರಲ್ಲಿ ಉಳಿದುಕೊಳ್ಳೋ ಅನಿವಾರ್ಯತೆ ಉದ್ಭವಿಸಿತ್ತು ಎಂದು ಅವಳ ಮೇಲೆ ಮುನಿಸ್ಕೊಂಡು ರೂಮ್ ಸೇರಿದ್ದ ಓಜಸ್. ಆರುಷಿ ಬಂದ ತಕ್ಷಣ ಅವಳ ಜೊತೆಗೆ ಜಗಳ ಆಡಬೇಕೆಂದು ರೂಮ್ ತುಂಬ ಶಬ್ದ ಹೆಜ್ಜೆ ಹಾಕುತ್ತಿದ್ದ. ಗಂಡ ತನ್ನ ಮೇಲೆ ಕೋಪಿಸ್ಕೊಂಡಿದ್ದಾನೆ ಅನ್ನೋದನ್ನು ಅರಿಯದ ಆರುಷಿ ತನ್ನ ನಾದಿನಿ ಸತ್ಯ ಹಾಗೆ ಇಬ್ಬರು ಮಕ್ಕಳಿಗೆ ಹದವಾಗಿ ಬಿಸಿ ಮಾಡಿದ್ದ ನೊರೆ ಹಾಲಿನ ಲೋಟ ಹಿಡಿದು ಮನೆ ಹೊರಗೆ ಬಂದಳು. ಅಮ್ಮ, ಈವ್ನಿಂಗ್ ಖಾಲಿ ಅಂಕಲ್ ತುಂಬ ಅಮ್ಮನ ಹಾಲು ಮಿಲ್ಕ್ ಮಾಡಿದ್ದು ಅಲ್ಲ, ಮತ್ತು ಈ ಮಿಲ್ಕ್ ಪಾಪ ತುಂಬ ತಾನೇ ಕುದಿಬೇಕು, ಸಪ್ಪೆ ಮುಖ ಮಾಡಿ ಹೇಳ್ದ. ಚಿಂಟುವಿನ ಅಸ್ಪಷ್ಟ ಮಾತುಗಳನ್ನು ಅರ್ಥ ಮಾಡಿಕೊಂಡ ನಂಜಪ್ಪನವರು, ತುಂಗ ಹೊಟ್ಟೆ ತುಂಬ ಹಾಲು ಕುಡಿದ ಮೇಲೇ ಕಾಳಯ್ಯ ನಿನಗೆ ಬೆಳ್ಳಿಗೆ ಅಂತ ಮಿಲ್ಕ್ ಹಾಲನ್ನು ಕರೆದಿದ್ದು. ಅಷ್ಟೇ ಅಲ್ಲ ಮರಿ, ಅಲ್ಲಿ ತುಂಗ ಅಮ್ಮ ಅಲ್ಲದೆ ಇನ್ನೂ 2 ಹಸುಗಳಿವೆ. ಯಾಕೆ ಕಂದ, ನೀನು ನಿನ್ನ ಅಪ್ಪನ ಜೊತೆಗೆ ಹಿತ್ಲಿಗೆ ಹೋಗಿದ್ದಾಗ ಗಮನಿಸ್ಲಿಲ್ವಾ? ಕೇಳಿದ್ರೆ ಗೋಣಾಡಿಸಿ ಹೂ ಅಂದವನು, ಇನ್ನೂ 2 ಕಾವು ಇದೆ ನೋದೆ ತಾತ. ಆದರೆ ಚಿಂಟು, ಕರು ಹೆಸರು ತುಂಬ ಅಲ್ಲ ಕಣೋ, ತುಂಗ. ಮುದ್ದಾಗಿ ಮಾತನಾಡ್ತಿದ್ದ ಮಗುವಿನ ಪಕ್ಕ ಬಂದು ಕೂತ ಮಹೇಂದ್ರ, ಮಗು ಕೆನ್ನೆಗಿಲ್ಲಿ ಅವನ ತಪ್ಪನ್ನು ತಿದ್ದಿದ್ರೆ ನೀನು ತಿದ್ದಕ್ಕಾಗದೇ ಇರುವಂತಹ ಕರ್ಮಕಾಂಡಗಳನ್ನು ಮಾಡಿದ್ಯಾ. ಅದರ ಬಗ್ಗೆ ಸ್ವಲ್ಪ ಪಾಪ ಪ್ರಜ್ಞೆ ಇಲ್ಲ ಅಂಥದ್ರಲ್ಲಿ ಈ ಪುಟ್ಟ ಮಗು ಬಾಯ್ತಪ್ಪಿ ಆಡಿದ ಮಾತನ್ನು ತಿದ್ದೋಕೆ ಬಂದುಬಿಟ್ಟ ದೊಡ್ಡದಾಗಿ. ಮಗನ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ರು ವಿಶ್ವನಾಥ್ ಅವರು. ಈಗಲೇ ತಡ ಆಗಿದೆ, ಎಲ್ಲರೂ ಮಲಗಿ ಎಂದು ಹೇಳಿ ತಾವು ಮನೆಯ ಸುತ್ತ ಒಂದು ಸುತ್ತ ಹಾಕಿ ಬರಲು ಹೋದರೆ
ಅವರ ಜೊತೆಯಾಗಿ ನಡೆದ ಸಿಂಹ ಓಜಸ್ ಇಲ್ಲಿನ ಕೆಲಸಗಳನ್ನು ಜವಾಬ್ದಾರಿಗಳನ್ನು ವಹಿಸ್ಕೊಂಡ್ರೆ ಅದನ್ನು ಸಮರ್ಪಕವಾಗಿ ನಿರ್ವಹಿಸ್ತಾನ. ಮೊದಲಿಂದನೂ ಅವನು ಕಾಲೇಜ್ ಕೆಲಸ ಅಂತ ಹಳ್ಳಿಯಿಂದ ದೂರವೇ ಉಳಿದಿದ್ದ. ಹಾಗಾಗಿ ಇಲ್ಲಿನ ಕೆಲಸಗಳನ್ನು ಮಾಡುವ ಅಭ್ಯಾಸ ಅವನಿಗಿಲ್ಲ ಅಂತ ಮಾವನ ಮನ ಪರಿವರ್ತನೆ ಮಾಡಿ ಹೇಗಾದರೂ ಮಾಡಿ ಓಜಸ್ನ ತೋಟದ ವ್ಯವಹಾರದಿಂದ ದೂರ ಇಡಲು ನೋಡ್ತಾನೆ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಧನ್ಯವಾದಗಳು.